ಹಾಯ್, ಎಲ್ಲರೂ ಕೂಡ ಮನೆಯಲ್ಲಿ ಆರಾಮವಾಗಿ ಕ್ಷೇಮವಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಈ ಕೋವಿಡ್ ಪ್ಯಾಂಡಮಿಕ್ ನಡುವೆ ನಮ್ಮ ಆಲೋಚನೆಗಳು, ನಮ್ಮ ಕಾರ್ಯಗಳು ಎಲ್ಲವೂ ಕೂಡ ತಕ್ಕ ಮಟ್ಟಿಗೆ ನಿಂತು ಹೋಗಿರುವುದು ನಾವು ಕಾಣಬಹುದಾಗಿದೆ. ಈ ನಿಂತಿರುವಂತಹ ಕಾರ್ಯಪ್ರವೃತ್ತಿಗಳನ್ನು ಮತ್ತೆ ಚುರುಕುಗೊಳಿಸುವಂತಹ ಕೆಲಸ ನಮ್ಮಿಂದ ಆಗಬೇಕಾಗುತ್ತೆ. ನಾವು ಅಂದರೆ ಈಗ ಒಂದು ಕಬ್ಬಿಣ ಇದೆ, ಆ ಕಬ್ಬಿಣವನ್ನು ಎಲ್ಲೋ ಒಂದು ಕಡೆ ಬಿಸಾಕಿದಾಗ ಅದು ಕಾಲಾಂತರದಲ್ಲಿ ತುಕ್ಕು ಹಿಡಿದು ಆ ಕಬ್ಬಿಣ ಕೆಲಸಕ್ಕೆ ಹಾಗೆ ಆಗಿಬಿಡ್ತದೆ. ಹಾಗೆ ನಾವುಗಳು ಆಗಬಾರ್ದು. ನಾವು ಏನನ್ನೂ ಮಾಡದೆ, ಏನನ್ನೂ ಆಲೋಚಿಸದೆ, ನಾವೇನಾದ್ರೂ ಪ್ರಯತ್ನಗಳನ್ನು ಪಡೆದೇ ಇದ್ದರೆ ನಾವು ಕಬ್ಬಿಣದ ರೀತಿಯಾಗಿ ತುಕ್ಕು ಹಿಡಿದು ಕೆಲಸಕ್ಕೆ ಬಾರದ ರೀತಿ ಆಗಬಹುದು. ಅದಕ್ಕೋಸ್ಕರ ಈ ಪ್ಯಾಂಡಮಿಕ್ ನಮ್ಮನ್ನು ಒಂದು ಮೂಲೆ ಗುಂಪು ಮಾಡಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಮನೆಯಲ್ಲಿ ಇರೋ ಥರ ಮಾಡಿರಬಹುದು. ಆದರೆ ನಾವು ಯಾವತ್ತೂ ಕೂಡ ಎದೆಗುಂದದೆ ಮುನ್ನುಗ್ಗುವಂತಹ ಕೆಲಸ ನಮ್ಮಿಂದ ಆಗಬೇಕಾಗುತ್ತೆ. ಅದರಲ್ಲಿಯೂ ಶಾಲಾ ಮಕ್ಕಳಾದಂತಹ ನೀವು ಈ ಒಂದು ಪ್ರಯತ್ನಗಳನ್ನು, ಓದುವುದನ್ನು, ಏನಾದರೂ ಒಂದು ಚಟುವಟಿಕೆಯನ್ನು ಮಾಡೋದನ್ನು ನಿಲ್ಲಿಸ್ಬಿಟ್ರೆ, ಕೇವಲ ಮನೆಯಲ್ಲಿರುವಂತಹ ಕೆಲಸಗಳನ್ನು ಮಾತ್ರ ಮಾಡಿಕೊಂಡಿದ್ರೆ, ಪ್ರಪಂಚದ ಆಗುಹೋಗುಗಳು ಮತ್ತು ಪುಸ್ತಕದ ಜ್ಞಾನ ಮತ್ತು ಹಲವಾರು ವಿಚಾರಗಳನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವುಗಳು ಬಿಸಾಕಿರುವಂಥ ಕಬ್ಬಿಣ ತುಂಡಾಗದೆ ಹೊಳೆಯುವಂತಹ ವಜ್ರಗಳಾಗಬೇಕು. ಯಾಕಂದರೆ ವಜ್ರ ಮಣ್ಣಲ್ಲಿದ್ದರೆ ಯಾವತ್ತೂ ಕೂಡ, ಅದು ಮಣ್ಣಲ್ಲಿದ್ದರೂ ಕೂಡ ಯಾವತ್ತೂ ತುಕ್ಕಿಡಿಯಲ್ಲ. ಅದು ತನ್ನ ಬೆಲೆಯನ್ನು ಕಾಪಿಟ್ಟುಕೊಂಡೇ ಇರ್ತದೆ ಅಲ್ವಾ? ನೋಡಿ, ವಜ್ರವನ್ನು ಎಷ್ಟೇ ಒಳಗಡೆ ಇದ್ದರೂ ಕೂಡ ತುಕ್ಕು ಹಿಡಿಯೋದಿಲ್ಲ. ಅದು ತನ್ನ ಹೊಳಪನ್ನೂ ಕೂಡ ಕಡಿಮೆ ಮಾಡ್ಕೊಳ್ಳೋದಿಲ್ಲ. ತನ್ನ ಹೊಳಪನ್ನು ಹಾಗೆಯೇ ಇಟ್ಕೊಂಡಿರುತ್ತೆ. ಹಾಗೆ ನಿಮ್ಮಲ್ಲಿರುವಂತಹ ಜ್ಞಾನವನ್ನು ನೀವು ಹಾಗೇ ಇಟ್ಕೊಳ್ಬೇಕು ಮತ್ತು ಮುಂದುವರಿಸಬೇಕು, ಹೆಚ್ಚುಗೊಳಿಸ್ತಾ ಹೋಗಬೇಕು ಮಕ್ಕಳ. ಆಗ ಮಾತ್ರ ನೀವುಗಳು ಡೆವಲಪ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೇನೆ. ಸೊ ಇಲ್ಲಿ ನಾನು ನಿಮಗೆ ಒಂದು ವರ್ಡನ್ನು ಹೇಳುತ್ತೀನಿ, ಟ್ರೈ ಆ್ಯಂಡ್ ಫೇಲ್ ಬಟ್ ಡೋಂಟ್ ಫೇಲ್ ಟು ಟ್ರೈ. ಅಂದರೆ ಯಾವತ್ತೂ ಕೂಡ ಅಷ್ಟೇ, ನಾವು ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ, ನಾವು ಸಕ್ಸಸ್ ಆಗೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾನೆ ಇರಬೇಕು. ಮತ್ತು ಫೇಲ್ ಆಗೋದಕ್ಕೋಸ್ಕರ ನಾವು ಯಾವುದೇ ರೀತಿಯ ಕೆಲಸಗಳನ್ನು ಮಾಡಬಾರ್ದು ಅನ್ನೋದು. ಅದೇ ರೀತಿಯಲ್ಲಿ ನಾನು ನನ್ನ ಜೀವಮಾನದಲ್ಲಿ ಒಬ್ಬ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರನ್ನು ಭೇಟಿಯಾಗಿದ್ದೆ. ಯಾಕೆ ಅಂದರೆ ನನ್ನ ಮನಸ್ಸಿನಲ್ಲಿರ್ತಾಯಿತ್ತು, ಏನಾದರೂ ಒಂದು ಉನ್ನತ ಅಧಿಕಾರಿಗಳು ಅಥವಾ ಸಾಧನೆ ಮಾಡಿರುವಂತಹವ್ರ ಜೊತೆ ಮಾತಾಡಿ ಯಾವುದಾದ್ರೂ ಒಂದು ವಿಚಾರವನ್ನು ಕಲ್ತ್ಕೊಳ್ಬೇಕು ಅನ್ನುವಂಥ ಆಸಕ್ತಿಯಿಂದ ಒಬ್ಬ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರನ್ನು ಮಾತಾಡಿಸಿದೆ. ಅವರು ಹೇಳಿದರು, ಸರ್ ನಿಮ್ಮ ಸಕ್ಸಸ್ಗೆ ಏನು ಸರ್ ಕಾರಣ ಅಂತ ಕೇಳಿದಾಗ ಅವರು ಹೇಳ್ತಾಯಿದ್ರು, ಏನು ಹೇಳಿದ್ರು ಅಂದರೆ ಆಲೋಚನೆಗಳ ಬದಲಾವಣೆ ಅಂತ ಹೇಳಿದರು. ಮಕ್ಕಳ, ಇದನ್ನು ತುಂಬ ಚೆನ್ನಾಗಿ ನೀವು ಮನದಟ್ಟು ಮಾಡ್ಕೊಳ್ಬೇಕು. ಆಲೋಚನೆಗಳಲ್ಲಿ ಬದಲಾವಣೆ. ನಾವು 100 ಜನರಲ್ಲಿ ನಾವು ಒಬ್ಬರು ಇದ್ದೀರಿ ಅಂದರೆ, ಆ 100 ಜನರಲ್ಲಿ 90 ಜನರು ಏನು ಯೋಚನೆ ಮಾಡ್ತಾರೆ, ಆ ಯೋಚನೆಗಳಿಂದ ಭಿನ್ನವಾದ ಯೋಚನೆ ಇನ್ನು ಒಬ್ಬ ವ್ಯಕ್ತಿ ಅಥವಾ ನಿನ್ನಿಂದ, ಆ 100 ಜನರಲ್ಲಿರುವಂತಹ ನಿನ್ನಿಂದ ಆ 99 ಅಂತ ಜನ ಏನಿದ್ದಾರೆ, ಆ ಜನಕ್ಕಿಂತ ವಿಭಿನ್ನವಾದ ಆಲೋಚನೆಗಳು ನಿನ್ನದಾಗಿದ್ದರೆ ಆಗ ನೀನೇನೋ ಸ್ಪೆಷಲ್ ಮ್ಯಾನ್ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ನಮ್ಮ ಆಲೋಚನೆಗಳನ್ನು ಬದಲಾಯಿಸ್ಕೊಳ್ಳೋಣ. ನಮ್ಮ ಆಲೋಚನೆಗಳ ಬದಲಾವಣೆಯೊಂದಿಗೆ ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಪ್ರಯತ್ನ ಪಡೋಣ. ನೋಡಿ, ನಿನ್ನ ಫ್ರೆಂಡ್ ಇದ್ದಾನೆ, ನೀನಿದೆಯಾ, ಆಲೋಚನೆಗಳಲ್ಲಿ ಬದಲಾವಣೆ. ನೀನು ನಿನ್ನ ಫ್ರೆಂಡ್ಗಿಂತ ಚೆನ್ನಾಗಿ ಆಲೋಚನೆ ಮಾಡುವಂತಹ ಯಾವುದಾದ್ರೂ ಒಂದು ಸಾಮಾನ್ಯ ವಿಚಾರವನ್ನು ಬೇರೆ ಬೇರೆ ರೀತಿಯಲ್ಲಿ, ಯಾಕೆ ಅದು ಹೇಗಾಯಿತು, ಅದು ಯಾಕೆ ಅದೇ ರೀತಿ ಆಗಬೇಕು, ಏನು, ಎಲ್ಲಿ, ಯಾವಾಗ ಅನ್ನುವಂಥ ಪ್ರಶ್ನೆಗಳನ್ನು ಹಾಕ್ಕೊಂಡು ಅದನ್ನು ಪ್ರತಿಯೊಂದು ವಿಚಾರಕ್ಕೆ ವಿಮರ್ಶೆಗಳನ್ನು ಮಾಡಿಕೊಂಡು ಹೋದಾಗ ನಿನ್ನ ಆಲೋಚನೆ ಲಹರಿ ಬದಲಾವಣೆ ಆಗ್ತದೆ ಅನ್ನೋದು ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ಸೊ ಇಲ್ಲಿ ಮುಖ್ಯವಾಗಿ ನಾನು ಈ ಒಂದು ಕ್ಲಾಸನ್ನು ತೆಗೆದುಕೊಳ್ಳೋದಕ್ಕೆ ಮುಖ್ಯ ಒಂದು ಉದ್ದೇಶ ಏನಂದರೆ, ಪ್ರಜಾವಾಣಿ ನ್ಯೂಸ್ ಕ್ವಿಜ್. ಅಂದರೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಥವಾ ಏನಾದರೂ ಒಂದು ಕಾರ್ಯಪ್ರವೃತ್ತವಾಗಿರಬೇಕು ಅನ್ನೋದಕ್ಕೋಸ್ಕರ ಪ್ರಜಾವಾಣಿ ನ್ಯೂಸ್ ಕ್ವಿಜ್ ಅನ್ನೋನ್ನ ನಾನು ಈ ಒಂದು ಕ್ಲಾಸಲ್ಲಿ
ಒಂದು ಹಮ್ಮಿಕೊಳ್ತಾ ಇದ್ದೇನೆ, ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇದ್ದೇನೆ. ಪ್ರಜಾವಾಣಿ ಒಂದು ನ್ಯೂಸ್ ಪೇಪರ್ನವರು ಪ್ರಜಾವಾಣಿಯಲ್ಲಿ ಬರ್ತಕ್ಕಂತಹ ಪ್ರಮುಖ ಮುಖ್ಯಾಂಶಗಳು ಮತ್ತು ಆರ್ಟಿಕಲ್ಗಳಿಂದ ಪ್ರಶ್ನೆಗಳನ್ನು ಆಯ್ದು ನಮಗೆ ಕ್ವಿಜ್ಗಳನ್ನು ಮಾಡೋದ್ರ ಮೂಲಕ ಬಹುಮಾನಗಳನ್ನು ಇಟ್ಟಿದ್ದಾರೆ. ಬಹುಮಾನ ಇಂಪಾರ್ಟೆಂಟ್, ನಾನು ಯಾವಾಗಲೂ ಹೇಳ್ತೀನಿ, ಬಹುಮಾನ ಇಂಪಾರ್ಟೆಂಟ್ ಅಲ್ಲ, ಪಾರ್ಟಿಸಿಪೇಷನ್ ಇಂಪಾರ್ಟೆಂಟು. ಮತ್ತು ಏನಾದರೂ ಒಂದು ಮಾಡ್ತೀವಿ ಅನ್ನುವಂತಹ ಛಲ ನಮ್ಮನ್ನು ನಾವು ಆಲೋಚನೆಗಳಲ್ಲಿ ಬದಲಾವಣೆ ಮತ್ತು ಯಾವಾಗಲೂ ಕೂಡ ಕಾರ್ಯಪ್ರವೃತ್ತತೆ, ಚುರುಕಿನಿಂದ ಕೂಡಿರುವಂತಹ ಮನಸ್ಥಿತಿಗಳನ್ನು ಹೊಂದಿರಬೇಕಾಗಿರುತ್ತೆ. ನಮ್ಮ ಸುತ್ತಮುತ್ತಲು ಏನೆಲ್ಲ ಸಂಗತಿಗಳು ಜರುಗ್ತಾ ಇದ್ದಾವೆ, ಏನೆಲ್ಲ ಬದಲಾವಣೆಗಳಾಗ್ತಾ ಇದ್ದಾವೆ, ವಿಜ್ಞಾನ, ತಂತ್ರಜ್ಞಾನ, ಸಾಮಾಜಿಕ, ಆರ್ಥಿಕ, ರಾಜಕೀಯ, ಈ ವಿಚಾರಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದ್ದಾವೆ ಅನ್ನೋದಕ್ಕೆ ನಮಗೆ ಹತ್ತಿರದ ಮಾಹಿತಿಯನ್ನು ನೀಡ್ತಕ್ಕಂಥದ್ದು ಒಂದು ನ್ಯೂಸ್ ಚಾನೆಲ್ಗಳು, ಅದರ ಜೊತೆಗೆ ನ್ಯೂಸ್ ಪೇಪರ್ಗಳು. ಅದಕ್ಕೋಸ್ಕರ ಪ್ರತಿದಿನ ಯಾವುದಾದರೂ ಒಂದು ನ್ಯೂಸ್ ಪೇಪರನ್ನು ಓದುವಂಥ ಹವ್ಯಾಸವನ್ನು ಇಟ್ಕೊಳ್ಬೇಕಾಗುತ್ತೆ. ಇದರಿಂದ ನಮಗೆ ಓದುವ ಹವ್ಯಾಸ, ಹೊಸ ಪದಗಳ ಪರಿಚಯ, ಆಲೋಚನೆಗಳಲ್ಲಿ ವಿಭಿನ್ನತೆ, ಹೀಗೆ ಹಲವಾರು ಬೆನಿಫಿಟ್ಗಳು ಇದೆ. ಈ ಪ್ರಜಾವಾಣಿ ನ್ಯೂಸ್ ಪೇಪರ್ ಒಂದು ಕಡೆಯವರು ದಿನಪತ್ರಿಕೆಗಳನ್ನು ಓದುವ ಹವ್ಯಾಸವನ್ನು ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಈ ಒಂದು ಹವ್ಯಾಸವನ್ನು ಬೆಳೆಸಬೇಕು, ಎಲ್ಲರೂ ದಿನಪತ್ರಿಕೆಗಳನ್ನು ಓದುವ ಹವ್ಯಾಸವನ್ನು ರೂಢಿಸ್ಕೊಳ್ಬೇಕು ಅನ್ನೋಂತಹ ಸದುದ್ದೇಶದಿಂದ ಪ್ರಜಾವಾಣಿ ನ್ಯೂಸ್ ಕ್ವಿಜ್ ಎನ್ನುವಂತಹ ಒಂದು ಹೊಸ ಇನಿಷಿಯೇಟಿವನ್ನು ಹಮ್ಮಿಕೊಂಡಿರೋದು ಶ್ಲಾಘನೀಯ. ಅದಕ್ಕೋಸ್ಕರ ನಾವು ಕೂಡ ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡಬಹುದು. ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಸಾಧನೆ ಎನ್ನುವುದು ಸಾಧಕ ಸುತ್ತು. ಸಾಧನೆ ಏನಾದರೂ ಒಂದು ಮಾಡಬೇಕು, ಒಂದು ಇನಿಷಿಯೇಟಿವ್ ನಮ್ಮಿಂದ ಆಗಬೇಕಂದ್ರೆ ನಾವು ಏನಾದರೂ ಒಂದು ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಪ್ರಜಾವಾಣಿ ನ್ಯೂಸ್ ನೀವು ಪಾರ್ಟಿಸಿಪೇಷನ್ ಮಾಡಿ ಮಕ್ಕಳ. ಸೊ ಇಂಪಾರ್ಟೆಂಟಾಗಿ ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಬರ್ತಕ್ಕಂಥ ಒಂದು ನ್ಯೂಸ್ ಓದೋ ಉದ್ದೇಶಕ್ಕಾಗಿ ನವಂಬರ್ 15ನೇ ತಾರೀಕಿಂದ ನವಂಬರ್ 15 2020 ಪ್ರಾರಂಭವಾಗುವಂತಹ ಪ್ರಜಾವಾಣಿ ನ್ಯೂಸ್ ಕ್ವಿಜ್ನಲ್ಲಿ ಕ್ವಿಜ್ಗಳನ್ನು ಕೇಳಲಾಗ್ತದೆ. ಆ ಕ್ವಿಝಲ್ಲಿ ಪಾರ್ಟಿಸಿಪೇಷನ್ ಮಾಡಬೇಕಾಗುತ್ತೆ. ಈ ಕ್ವಿಝ್ ಪಾರ್ಟಿಸಿಪೇಷನ್ ಮಾಡಿ ಗೆದ್ದರೆ ನಮಗೆ ಇಲ್ಲಿರ್ತಕ್ಕಂಥ ಹಲವಾರು ಬಹುಮಾನಗಳು ಸಂದಬಹುದು. ಪಾರ್ಟಿಸಿಪೇಷನ್ ಇಂಪಾರ್ಟೆಂಟು. ನಮಗೆ ನಮ್ಮ ಸರ್ ಒಂದು ಮಾತು ಹೇಳ್ತಾ ಇದ್ರು, ಅಂದರೆ ಒಂದು ಮರದ ಗಿಡದಲ್ಲಿ ಹಣ್ಣುಗಳಿವೆ, ನಾವು ಹಣ್ಣಿರ್ಬೇಕಾದ್ರೆ 100 ಜನ ಪ್ರಯತ್ನ ಪಡ್ತಾರೆ, ಕಲ್ಲು ಹಾಕ್ತಾರೆ, ಏನಂತ, ನನಗೊಂದು ಹಣ್ಣು ಬೀಳಲಿ ಅಂತ. ನಾವು ಒಂದು ಕಲ್ಲನ್ನು ಎಸೆಯೋಣ ಅಲ್ವಾ, ನಾವು ಒಂದು ಕಲ್ಲನ್ನು ಎಸೆದಾಗ ನಮಗೂ ಒಂದು ಹಣ್ಣನ್ನು ಬೀಳಬಹುದು ಅಲ್ವಾ. ಅಥವಾ ಬೇರೆಯವ್ರಿಗೆ ಸಿಕ್ಕಿರುವಂಥ ಹಣ್ಣಿಗಿಂತ ಚೆನ್ನಾಗಿರೋ ಹಣ್ಣೇ ಬೀಳ್ಬೋದು, ಅಥವಾ ನಮಗೆ ಯಾವುದೋ ಒಟ್ಟಾರೆ ಒಂದು ಹಣ್ಣು ಬೀಳ್ಬೋದು ಅಥವಾ ಬೀಳದೇ ಇರ್ಬೋದು. ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಒಟ್ಟಾರೆ ಪ್ರಯತ್ನ ಇರಲಿ ಅಂತ ಭಾವಿಸ್ತಾನೆ. ಈ ಒಂದು ಪ್ರಜಾವಾಣಿ ನ್ಯೂಸ್ ಕ್ವಿಜ್ಗೆ ಪಾರ್ಟಿಸಿಪೇಷನ್ ಆಗಬೇಕಾದ್ರೆ ನಾವು ಚಂದಾದಾರರಾಗಬೇಕಾಗುತ್ತೆ. ಸೊ ಹಾಗಾದರೆ ಚಂದಾದಾರರು ಹೇಗಾಗುವುದು ಅನ್ನೋದಕ್ಕೋಸ್ಕರ ಹಲವಾರು ರೀತಿಯಲ್ಲಿ ಒಂದು ವಿಚಾರ ಕೇಳಿದ್ದೆ. ಆಗೋದಕ್ಕಿಂತ ಮೊದಲನೇದಾಗಿ ಒಂದು ಮಾಹಿತಿ ಏನಂದರೆ, ಪ್ರಜಾವಾಣಿ ನ್ಯೂಸ್ ಕ್ವಿಜ್ ಪ್ರಾರಂಭ ಮಾಡೋದಕ್ಕೆ ಅತಿ ಮುಖ್ಯವಾದ ಉದ್ದೇಶ ಅಂದರೆ ಓದುವ ಹವ್ಯಾಸವನ್ನು ಓದುಗರಲ್ಲಿ ಬೆಳೆಸ್ತಕ್ಕಂಥದ್ದು, ಓದುಗರಲ್ಲಿ ಓದುವ ಹವ್ಯಾಸವನ್ನು ಮತ್ತಷ್ಟು ರೂಢಿಸುವಂತೆ ಮಾಡತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ. ಆ ಒಂದು ಪ್ರಜಾವಾಣಿಯಲ್ಲಿ ಸೂಕ್ಷ್ಮತೆಗಳನ್ನು ಗಮನಿಸಬೇಕು, ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನವಂಬರ್ 15ರಿಂದ ಡಿಸೆಂಬರ್ 27ರವರೆಗೆ ಒಂದು ಪ್ರಜಾವಾಣಿ ನ್ಯೂಸ್ ಕ್ವಿಜ್ ಪ್ರತಿದಿನ ಇರ್ತದೆ. ನೀವೆಲ್ಲರೂ ಕೂಡ ಪಾರ್ಟಿಸಿಪೇಷನ್ ಮಾಡಿ. ಪ್ರಜಾವಾಣಿ ನ್ಯೂಸ್ ಪೇಪರ್ನ ಒಂದು ಆರ್ಟಿಕಲ್ಗಳಿಂದಲೇ ಈ ಒಂದು ಪಾಯಿಂಟ್ಗಳನ್ನು ತೆಗಿತಾರೆ ಅನ್ನೋದು ಅತಿ ಮುಖ್ಯವಾಗಿರ್ತದೆ. ಹಾಗಾದರೆ ಇದಕ್ಕೆ ಸಬ್ಸ್ಕ್ರೈಬ್ ಆಗೋದು ಹೇಗೆ ಅಂತ ವೆರಿ ಇಂಪಾರ್ಟೆಂಟು. ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ನಂಬರನ್ನು ನೀವು ಗಮನಿಸಬೇಕು. ಈ ಒಂದು ನಂಬರನ್ನು ನೀವು ನಿಮ್ಮ ಒಂದು ಮೊಬೈಲಲ್ಲಿ ನೋಡಿ ಅಲ್ಲಿ ಒಂದು ಕಡೆ ಬರ್ಕೊಂಡು ಇದಕ್ಕೆ ಮಿಸ್ಡ್ ಕಾಲ್ ಕೊಟ್ಟರೆ ನಿಮಗೆ ಅವರ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ, ರಿಸೀವ್ಡ್ ಮೆಸೇಜ್ ಅಂತ. ಆಮೇಲೆ ನೀವು ಅದಕ್ಕೆ ಸಬ್ಸ್ಕ್ರೈಬ್ ಆಗಿರ್ತೀರಿ ಅಂತ ಆಲೋಚನೆ. ಅದ್ರ ಜೊತೆಗೆ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ಹಲವಾರು ಮಾಹಿತಿಗಳನ್ನು ತುಂಬಿ ಸಬ್ಮಿಟ್ ಮಾಡೋದು ಅದು ಒಂದು ವೇ ಇದೆ. ಸೊ ಅದರಲ್ಲೂ ಕೂಡ ನೀವು ಪಾರ್ಟಿಸಿಪೇಷನ್ ಮಾಡಿ, ಅದರಲ್ಲೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೇನೆ. ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟು ಈ ವಿಡಿಯೋನ ಉದ್ದೇಶ ಏನಂದರೆ,
ನೀವುಗಳು ಪ್ರಜಾವಾಣಿ ಪೇಪರನ್ನು ಓದ್ತೀರಿ, ಆದರೆ ಪ್ರಜಾವಾಣಿ ಪೇಪರನ್ನು ಹೇಗೆ ಓದಬೇಕು, ಅದರಲ್ಲಿರುವಂಥ ಪಾಯಿಂಟ್ಗಳನ್ನು ಹೇಗೆ ತಗೊಳ್ಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಗೊಂದಲ ಇರ್ತದೆ. ಯಾಕಂದರೆ ಇವಾಗ ಪ್ರಜಾವಾಣಿ ಪೇಪರಲ್ಲಿ ಒಂದು ಬಂದಿರುತ್ತೆ, ಏನಂತ ಗ್ರಾಮ ಪಂಚಾಯತಿ ಯಾವುದೋ ಒಂದು ಗ್ರಾಮ ಪಂಚಾಯತಿ, ನಿಮ್ಮ ಒಂದು ಊರಿನ ಗ್ರಾಮ ಪಂಚಾಯತಿ ಎಲೆಕ್ಷನಲ್ಲಿ ಅಧ್ಯಕ್ಷರಾಗಿ ಇವರು ಆಯ್ಕೆ ಆಗಿದ್ದಾರೆ. ಸೊ ಒಂದು ಆರ್ಟಿಕಲ್ ಬಂದಿರುತ್ತೆ. ಆ ಒಂದು ಆರ್ಟಿಕಲ್ಗಳನ್ನು ಓದೋ ಅವಶ್ಯಕತೆ ಇಲ್ಲ. ಯಾಕಂದರೆ ಗ್ರಾಮ ಪಂಚಾಯತಿ ಅನ್ನೋದು ಸಾಮಾನ್ಯ, ಅದು ಯಾರೋ ಒಬ್ಬರು ಆಗಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ ಅನ್ನೋದು ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಿಲ್ಲ. ನಮಗೆ ತುಂಬಾ ರಾಜ್ಯ ಮಟ್ಟದ ನ್ಯೂಸ್ ಆಗಿದ್ದರೆ ಅದರಲ್ಲಿ ಪ್ರಶ್ನೆ ತೆಗೆಯುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅದ್ರ ಕಡೆ ನಾವು ಗಮನ ಕೊಡಬೇಕಾಗುತ್ತೆ. ಮತ್ತು ಎಲ್ಲೋ ಒಂದು ಕಡೆ ಕೊಲೆ ಆಗಿರುತ್ತೆ, ಕೊಲೆ ಆರ್ಟಿಕಲನ್ನು ಓದೋ ಅವಶ್ಯಕತೆ ಇಲ್ಲ ನಾವು. ಯಾಕಂದರೆ ಇಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇರೋದಕ್ಕೋಸ್ಕರ ಕೊಲೆ ಆಗಿದೆ ಅನ್ನೋದು ನಮಗೆ ಪ್ರಶ್ನೆ ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಹೇಗೆ ನಾವು ಆ ಒಂದು ಆರ್ಟಿಕಲ್ಗಳಲ್ಲಿ ನಾವು ಮಾಹಿತಿಗಳನ್ನ ಬೇಕು, ಅದು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನೋಟ್ ಡೌನ್ ಮಾಡ್ಕೊಳ್ಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗ್ತದೆ ಮಕ್ಕಳ. ಇದ್ರ ಜೊತೆಗೆ ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಓದೋದಕ್ಕಿಂತ ಮೊದಲು ಪ್ರಜಾವಾಣಿಯಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ. ಪ್ರಜಾವಾಣಿಯಲ್ಲಿ ಮುಖ್ಯವಾಗಿ ನಾವು ಫ್ರಂಟ್ ಪೇಜನ್ನು ನೋಡ್ಬೋದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಈ ಒಂದು ಫ್ರಂಟ್ ಪೇಜನ್ನು ನಾವು ಗಮನಿಸ್ಬೋದಾಗಿದೆ. ಇದ್ರ ಜೊತೆಗೆ ಪ್ರಜಾವಾಣಿಯಲ್ಲಿ ಬರ್ತಕ್ಕಂತಹ ಡಿಸ್ಟ್ರಿಕ್ಟ್ ಮ್ಯಾಟ್ರ್ಗಳನ್ನು ಓದೋದು ಅದು ನಿಮ್ಮಿಚ್ಛೆಗೆ ಬಿಟ್ಟಿದ್ದು. ಯಾಕಂದರೆ ಪ್ರತಿ ಡಿಸ್ಟಿಕ್, ಯಾಕಂದರೆ ನಮ್ಮಲ್ಲಿ 30 ಡಿಸ್ಟಿಕ್ ಇದೆ, 30 ಡಿಸ್ಟಿಕ್ನ ಪೇಪರ್ಗಳ ಮಾಹಿತಿಗಳನ್ನು ಓದೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅದನ್ನು ಬಿಡಿ, ನಿಮಗೆ ಸಿಕ್ಕಿದಂತಹ ಯಾವುದೋ ಒಂದು ಡಿಸ್ಟ್ರಿಕ್ಟ್ನ ಮಾಹಿತಿಯನ್ನು ಓದೋದಕ್ಕೆ ಪ್ರಯತ್ನ ಪಡಿ. ತದನಂತರ ರಾಜ್ಯದ ಮಾಹಿತಿಗಳು, ರಾಜ್ಯದ ಒಂದು ಪೇಪರ್ ಅಂತ ಇರ್ತದೆ. ರಾಜ್ಯದ ಪೇಪರಲ್ಲಿ ವೆರಿ ಇಂಪಾರ್ಟೆಂಟ್ ನಮಗೆ, ಯಾಕಂದರೆ ರಾಜ್ಯದಲ್ಲಿ ಆ ಒಂದು ದಿನದಲ್ಲಿ ಜರುಗಿದಂತಹ ಇಂಪಾರ್ಟೆಂಟ್ ಪಾಯಿಂಟ್ಗಳ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾರೆ. ತದನಂತರ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಗೊತ್ತಾಗುತ್ತೆ ಏನಿಲ್ಲಿ ಕಾಣಿಸ್ತಾ ಇದೆ, ರಾಷ್ಟ್ರೀಯ ಮತ್ತು ವಿದೇಶಿ ಅಂತ. ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ವಿದೇಶಿ ಮತ್ತು ರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಾವು ಹೆಚ್ಚಾಗಿ ಗಮನ ಕೊಟ್ಟು ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಇದ್ರ ಜೊತೆಗೆ ನಿಮಗೆ ಪರ್ಸ್ನಲಿ ಹೇಳ್ತಕ್ಕಂಥದ್ದು ಏನಂದರೆ, ಪ್ರಜಾವಾಣಿಯಲ್ಲಿ ಬರ್ತಕ್ಕಂತಹ ಅಭಿಮತ ಎನ್ನುವಂತಹ ಒಂದು ಪೇಪರ್ನ ಒಂದು ಹಾಳೆಯನ್ನು ವೆರಿ ಇಂಪಾರ್ಟೆಂಟಾಗಿ ನೀವು ಓದಲೇಬೇಕಾಗುತ್ತೆ. ಯಾಕಂದರೆ ಇದರಲ್ಲಿ ಸಂಪಾದಕೀಯ ವಿಚಾರಗಳು ಇರ್ತವೆ. ಸಂಪಾದಕೀಯ ವಿಚಾರಗಳಂದರೆ ಇದರಿಂದ ನಮಗೆ ಒಂದೊಳ್ಳೆ ನಾಲೆಡ್ಜ್ ಬರುತ್ತೆ, ಪದ ಸಂಪತ್ತು ಬೆಳೀತದೆ. ಇಲ್ಲಿ ಹಲವಾರು ಸಾಹಿತಿಗಳು ಅಥವಾ ಒಬ್ಬ ಪತ್ರಕರ್ತರು ಹಲವಾರು ಮಾಹಿತಿಗಳನ್ನು ಏನು ಮಾಡಿರ್ತಾರೆ, ಡಿಸ್ಕ್ರೈಬ್ ಮಾಡಿರ್ತಾರೆ. ಇದರಿಂದ ನಿಮ್ಮ ನಾಲೆಡ್ಜ್ ಅನ್ನೋದು ಹೆಚ್ಚಾಗುತ್ತೆ ಅನ್ನೋದನ್ನು ನಾನು ಇಲ್ಲಿ ಭಾವಿಸ್ತೇನೆ. ತದನಂತರ ಪ್ರಜಾವಾಣಿಯಲ್ಲಿ ಯಾವುದಾದ್ರೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಳವಾಗಿ ಡಿಸ್ಕ್ರೈಬ್ ಮಾಡಿ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಈ ಪೇಪರ್ನಲ್ಲಿ ನಮ್ಮ 7ನೇ ಪೇಜಲ್ಲಿ ಏನು ಕೊಟ್ಟಿದ್ದಾರೆ, 7ನೇ ಪೇಜಲ್ಲಿ AITUC ಬಗ್ಗೆ ಕೊಟ್ಟಿದ್ದಾರೆ. ನಿನ್ನೆ ಒಂದು ಮಗು ನನಗೆ ಮೆಸೇಜ್ ಮಾಡಬೇಕಾದ್ರೆ ತುಂಬ ಖುಷಿ ಆಯಿತು, AITUC ಅಂದರೆ ಏನು ಸರ್ ಅಂತ. ಸೊ ಈಗ ಡಿಸ್ಕ್ರೈಬ್ ಮಾಡಿ ನಾಲೆಡ್ಜನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಈ ಪ್ರಜಾವಾಣಿಗೆ ಸಂಬಂಧಪಟ್ಟಂತೆ ಇಲ್ಲಿ ರಾಷ್ಟ್ರೀಯ ಮತ್ತು ವಿದೇಶಿ ಇನ್ನೊಂದು ಪೇಪರನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಮನೋರಂಜನೆ ಅಥವಾ ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಿಲ್ಲ, ಮನೋರಂಜನೆ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಡಿ. ತದನಂತರ ಕ್ರೀಡೆ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಗಳು ಇರ್ತವೆ ಮಕ್ಕಳ. ಯಾಕಂದರೆ ಅಲ್ಲಿ ಅಂತಾರಾಷ್ಟ್ರೀಯ ಕ್ರೀಡೆಗಳು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಗೆದ್ದವರು, ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳಲ್ಲಿ ಯಾವುದಾದ್ರೂ ಒಂದು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರಾ, ರಾಷ್ಟ್ರೀಯ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಏಕಲವ್ಯ ಪ್ರಶಸ್ತಿ ಬಗ್ಗೆ ಕೊಟ್ಟಿದ್ದಾರೆ. ಹಾಗಾದರೆ ಯಾವ ಕ್ಷೇತ್ರದ ಯಾವ ವ್ಯಕ್ತಿಗೆ ಏಕಲವ್ಯ ಪ್ರಶಸ್ತಿಗಳು ದೊರೆತಿವೆ ಅನ್ನೋದ್ರ ಬಗ್ಗೆ ನಾವು ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಹಾಗಾದರೆ ಪ್ರಜಾವಾಣಿಯಲ್ಲಿ ಒಂದು ಆರ್ಟಿಕಲನ್ನು ತೆಗೆದುಕೊಂಡು ಹೇಗೆ ಓದ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಹೋಗೋಣ. ಅಂದರೆ ಇಲ್ಲಿ ಬೆಂಗಳೂರು ಹುಬ್ಬಳ್ಳಿಗೆ ಜಲಕಂಟಕ ಅಂತ ಇದೆ, ಜಲಕಂಟಕ. ಸೊ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಅಬ್ಸರ್ವ್ ನಾವು ಗಮನಿಸಬೇಕಾಗಿರೋದೇನೆಂದರೆ, ಜಲಕಂಟಕ ಪದದ ಒಂದು ಡೆಫಿನೇಷನ್. ಜಲಕಂಟಕ ಅಂದರೆ ಏನು, ನೀರು ಜಾಸ್ತಿ ಆಗಿಬಿಡೋದನ್ನು ಮಾತ್ರ ಜಲಕಂಟಕ ಅಂತಾರ, ಅಥವಾ ನೀರು ಇಲ್ಲದೆ ಹೋದ್ರೆ ಜಲಕಂಟಕ ಅಂತಾರ, ಅಥವಾ ಜಲಕಂಟಕ ಅಂದರೆ ನೀರು ಇಲ್ಲದೆ ಇದ್ದಾಗ ಅಥವಾ ನೀರು ಜಾಸ್ತಿ ಆದಾಗ, ಪ್ರವಾಹಗಳು ಉಂಟಾದಾಗ ಆಗ್ತಕ್ಕಂಥ ಆರ್ಥಿಕ ಸಾಮಾಜಿಕ ಅಂಶಗಳನ್ನು ಕೂಡ ಜಲಕಂಟಕ ಅಂತಾರೆ ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಬೇಕಾಗುತ್ತೆ ಮಕ್ಕಳ. ನೀವು ಡಿಸ್ಕ್ರೈಬ್ ಮಾಡಿ ನೀವು ಒಂದು ಸಣ್ಣ ನೋಟ್ಸನ್ನು ಮಾಡ್ಕೊಳ್ಳೋದು ಅತಿ ಮುಖ್ಯವಾಗುತ್ತೆ. ನೋಡಿ, ಆ ಪೇಪರಲ್ಲಿ ಜಲಕಂಟಕ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾನೆ. ಜಲಕಂಟಕ ಅಂದರೆ ಏನು ಅದ್ರ ಬಗ್ಗೆ ನೀವು ಅದನ್ನು ನೀಟಾಗಿ ಓದ್ಕೊಳ್ಬೇಕಾಗುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನೋಟ್ ಡೌನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಾಲೆಡ್ಜ್ ಅನ್ನೋದು ಮತ್ತೆ ಇಂಪ್ರೂವ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇಲ್ಲಿ ಬಾಹ್ಯಾಕಾಶಯಾನದ ಬಗ್ಗೆ ಕೊಟ್ಟಿದ್ದಾನೆ. ಹಾಗಾದರೆ ಬಾಹ್ಯಾಕಾಶಯಾನ ಅಂದರೆ ಏನು ನಮ್ಗೆ ಗೊತ್ತಿರ್ಬೇಕು. ಬಾಹ್ಯಾಕಾಶಯಾನ ಎಂದರೆ ನಿಮಗೆ ಪ್ರಶ್ನೆಯನ್ನು ಕೇಳಬಹುದು, ಹೇಳೋದಕ್ಕಾಗೋದಿಲ್ಲ. ಮತ್ತು
ಭಾರತದಲ್ಲಿ ಬಾಹ್ಯಾಕಾಶ ಯಾನಗಳನ್ನು ಕೈಗೊಳ್ತಕ್ಕಂತಹ ಸಂಸ್ಥೆ ಯಾವುದು? ವೆರಿ ಇಂಪಾರ್ಟೆಂಟ್, ನೀವು ಯೋಚನೆ ಮಾಡಬೇಕಾಗುತ್ತೆ. ನೋಡಿ, ಬಾಹ್ಯಾಕಾಶ ಯಾನವನ್ನು ಕೈಗೊಳ್ತಕ್ಕಂತಹ ಸಂಸ್ಥೆ ಇಸ್ರೋ. ಹಾಗಾದರೆ ಇಸ್ರೋ ಅಂದರೆ ಏನು? ISROದ ಫುಲ್ ಅಬ್ಸರ್ವೇಷನ್ ಏನು? ಅಬ್ರಿವೇಷನ್ ಏನಾಗುತ್ತೆ? ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಪ್ರಶ್ನೆಗಳನ್ನು ನೀವೇ ಮಾಡ್ಕೊಳ್ಬೇಕು. ಇದರ ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ. ಇದು ಉಪಗ್ರಹಗಳನ್ನು ಉಡಾವಣೆಗಳನ್ನು ಮಾಡಿದಂಥದ್ದನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ಕೆಲಸ ಮಾಡ್ತದೆ, ನಿಯಂತ್ರಣ ಮಾಡ್ತಂತಹ ಒಂದು ಕೇಂದ್ರ ಕಚೇರಿ ನಮ್ಮ ಬೆಂಗಳೂರಲ್ಲಿರೋದು ನಮ್ಮ ಹೆಮ್ಮೆ. ಇದ್ರ ಬಗ್ಗೆ ಗೊತ್ತಿರಬೇಕು, ಕೇಂದ್ರ ಕಚೇರಿ ಬಗ್ಗೆ. ಮತ್ತು ಇದು ತನ್ನ ಉಪಗ್ರಹಗಳನ್ನು ಎಲ್ಲಿ ಉಡಾವಣೆ ಮಾಡ್ತದೆ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಿರಬೇಕಾಗುತ್ತೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಉಪಗ್ರಹಗಳನ್ನು ಎಲ್ಲಿ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಲ್ಲಿನ ಉಪಗ್ರಹಗಳನ್ನು ಉಡಾವಣೆ ಮಾಡ್ತಾರೆ. ಅಲ್ಲಿಂದ ಬೆಂಗಳೂರಿಂದ ಇಲ್ಲಿ ಉಡಾವಣೆ ಮಾಡಿದಂಥ ಉಪಗ್ರಹಗಳನ್ನು ಬೆಂಗಳೂರಿನಲ್ಲಿ ಕಂಟ್ರೋಲ್ ಮಾಡ್ತಾರೆ. ಇದ್ರ ಬಗ್ಗೆ ಗೊತ್ತಿರಬೇಕಾಗತ್ತೆ. ಮತ್ತು ಈ ಒಂದು ನ್ಯೂಸ್ ಪೇಪರಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, PSLV ಅಂತ ಕೊಟ್ಟಿದ್ದಾರೆ. PSLV 51ನೇ ಉಡಾವಣೆಗೆ ಸಜ್ಜಾಗಿದೆ. ಈಗ PSLV ಕೇವಲ ಭಾರತದ ಉಪಗ್ರಹಗಳನ್ನು ಮಾತ್ರ ಉಡಾವಣೆ ಮಾಡುತ್ತಾ, ಅಥವಾ ಬೇರೆ ದೇಶದ ಉಪಗ್ರಹಗಳನ್ನು ಕೂಡ, ವಿದೇಶಿ ಉಪಗ್ರಹಗಳನ್ನು ಕೂಡ ಉಡಾವಣೆ? ಎಸ್, ಅದ್ರ ಬಗ್ಗೆ ನಾವು ಓದ್ಕೊಳ್ಬೇಕಾಗುತ್ತೆ. ನೀವೇ ಮಾಡಬೇಕು. ಆಲೋಚನೆಗಳನ್ನು ವಿಭಿನ್ನವಾಗಿ ಆಲೋಚನೆ ಮಾಡುವಂತಹ ಶಕ್ತಿಯನ್ನು ಗಳಿಸ್ಕೊಳ್ಬೇಕಾಗುತ್ತೆ. ನಾನು ಒಂದು ಪ್ರಶ್ನೆ ಈ ಒಂದು ವಿಡಿಯೋದ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗಾದರೆ PSLV ಅಂದರೆ ಏನು? ವಾಟ್ ಈಸ್ ದ ಫುಲ್ ಅಬ್ರಿವೇಷನ್ ಆಫ್ PSLV? ಈ ಹಿಂದೆ SLV ಅಂತ ಇತ್ತು, PSLV ಆಗಿ ಆಯಿತು. ಮತ್ತು ಈಗ GSLV ಅನ್ನುವಂತಹ ಒಂದು ಇಸ್ರೋದ ಆನೆಬಲ ಅಂತ ಕರಿತಾರೆ ಅದನ್ನು. GSLV ಅನ್ನೋದು ಬಂದಿದೆ, ಜಿಯೋ ಸಿಂಕ್ರೋನಸ್ ಲಾಂಚ್ ವೆಹಿಕಲ್ ಅಂತ, ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ. ಹಾಗೆ SLVಗಳು ಬಂದಿದೆ, ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ. ಹಾಗಾದರೆ PSLV ಅಂದರೆ ಏನು? ಫುಲ್ ಅಬ್ರಿವೇಷನ್ಗಳನ್ನು ಕೇಳ್ಬೋದು. ಪ್ರಶ್ನೆ ಹೀಗೂ ಬರ್ಬೋದು, ಇಸ್ರೋಗೆ ಸಂಬಂಧಪಟ್ಟಂತೆ ಈ ಕೆಳಕಂಡ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿಬಿಟ್ಟು ನಿಮಗೆ ಮೊದಲನೇದು, ಇಸ್ರೋ ಇದೊಂದು ಬಾಹ್ಯಾಕಾಶ ಕೇಂದ್ರವಾಗಿದ್ದು ಭಾರತದ ಅತ್ಯುನ್ನತ ಸಂಸ್ಥೆ. ಇದು 1969ರಲ್ಲಿ ಸ್ಥಾಪನೆ ಆಯಿತು. ಒಂದನೇದು. ಇದು ಎರಡನೇ ಪಾಯಿಂಟು, ಇಸ್ರೋದ ಸಂಪೂರ್ಣ ಫಾರ್ಮ್ ಅಥವಾ ISROದ ಫುಲ್ ಅಬ್ರಿವೇಷನ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಎರಡನೇದು. ಮೂರನೇದು, ಇದು ದೇಶೀಯವಾಗಿ ರಚನೆಗೊಂಡ ಅಥವಾ ತಯಾರಿಸಲಾದ ಉಪಗ್ರಹಗಳ ಅಲ್ಲದೆ ವಿದೇಶಿ ಉಪಗ್ರಹಗಳನ್ನು ಉಡಾವಣೆ ಮಾಡಿ ವಾಣಿಜ್ಯ ಉದ್ದೇಶವನ್ನು ಹೊಂದಿದೆ ಅನ್ನುವಂಥದ್ದು. ನೆಕ್ಸ್ಟು ನಾಲ್ಕನೇ ಪಾಯಿಂಟು, ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದ್ದು ಉಪಗ್ರಹ ಉಡಾವಣಾ ಕೇಂದ್ರ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿದೆ. ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಅಲ್ಲಿ ಕೊಟ್ಬಿಟ್ಟು 1, 2 ಮಾತ್ರ ಸರಿ, ಮೇಲಿನ ಎಲ್ಲವೂ ಸರಿ, ABC ಮಾತ್ರ ಸರಿ, A ಮತ್ತು D ಮಾತ್ರ ಸರಿ, ಹೀಗೆ ಪ್ರಶ್ನೆಗಳನ್ನು ಕೇಳಿ ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ ಮಕ್ಕಳ. ಅದಕ್ಕೋಸ್ಕರ ನೀವು ಓದುವಾಗಲೇ ನೀವು ಜ್ಞಾಪಕ ಇಟ್ಕೊಂಬಿಟ್ರಿ. ಪ್ರತಿಯೊಂದಕ್ಕೂ ನಾವು ಮೈಂಡಲ್ಲಿ ಇಟ್ಕೋಬೇಕು. ಏನು, ಏಕೆ, ಹೇಗೆ, ಯಾವಾಗ, ಎಲ್ಲಿ, ಹೀಗೆ ನೀವು ಪ್ರಶ್ನೆಗಳನ್ನು ಹಾಕ್ಕೊಳ್ಬೇಕು. ಪ್ರಶ್ನೆಗಳನ್ನು ಹಾಕ್ಕೊಳ್ಳೋದ್ರಿಂದ ನಮಗೇನಾಗುತ್ತೆ, ನಾಲೆಡ್ಜ್ ಅನ್ನೋದು ಬೆಳೀತದೆ. ಮತ್ತು ನಾವು ನಮ್ಮ ಪ್ರತಿಸ್ಪರ್ಧಿಗಳಿಗೆ ಸ್ಟ್ರಾಂಗ್ ಆದ ಕಾಂಪಿಟೇಷನ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಪಾಯಿಂಟ್ಗಳನ್ನು ನಾವು ಹೆಕ್ಕಬೇಕು. ಇದ್ರ ಜೊತೆಗೆ ಇನ್ನೊಂದು ಕೊಟ್ಟಿದ್ದಾರೆ, ಬಿಹಾರದಲ್ಲಿ ಏನಾಗ್ತಾ ಇದೆ, ವಿಧಾನಸಭೆ ಎಲೆಕ್ಷನ್ಸ್ ನಡೀತಾ ಇದೆ. ಪ್ರಶ್ನೆ ಕೇಳ್ಬೋದು ನಿಮಗೆ, ಇತ್ತೀಚೆಗೆ ಯಾವ ಒಂದು ರಾಜ್ಯದಲ್ಲಿ ವಿಧಾನಸಭಾ ಎಲೆಕ್ಷನ್ಗಳು ನಡೀತಾ ಇದ್ದಾವೆ ಅಂತ. ಸೊ ಬಿಹಾರ್ ನಿಮಗೆ ಜ್ಞಾಪಕ, ಬಿಹಾರ್ ನಲ್ಲಿ ನಮಗೆ ಗೊತ್ತಿರಬೇಕಾಗುತ್ತೆ. ಮತ್ತು ನೋಡಿ, ಇಲ್ಲಿ ಮಣಿಪಾಲ್ ಅಂತ ಕೊಟ್ಟಿದ್ದಾರೆ. ಮಣಿಪಾಲ್ ತೆಕ್ಕೆಗೆ ಕೊಲಂಬಿಯಾ ಏಷ್ಯಾ ಅಂತ. ಮಣಿಪಾಲ್ ಹಾಸ್ಪಿಟ್ಲ್ ಏನಿದೆ ಆ ಗ್ರೂಪ್ಸ್ಗೆ ಕೊಲಂಬಿಯಾ ಏಷ್ಯಾ ಅನ್ನುವಂಥ ಹಾಸ್ಪಿಟಲ್ ಗ್ರೂಪನ್ನು ಖರೀದಿ ಮಾಡಿದ್ದಾರೆ. ಒಂದು ಪ್ರಶ್ನೆ, 100ಕ್ಕೆ 100% ಖರೀದಿ ಮಾಡಿದ್ದಾರೆ, 90%, 60% ಪ್ರಶ್ನೆ ಕೇಳಬಹುದು. ಇಲ್ಲಿ 100ಕ್ಕೆ 100% ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಗಮನಿಸ್ಬೋದು. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ
100ಕ್ಕೆ 100% ಏನು ಮಾಡ್ತಾ ಇದ್ದಾರೆ, ಖರೀದಿ ಮಾಡುವಂತಹ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಗಮನ ಇರಬೇಕು. ಮತ್ತು ಪ್ರಜಾವಾಣಿ ಆರ್ಟಿಕಲಲ್ಲಿ ಇಲ್ಲೊಂದು ಒಳಪುಟಗಳಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಕೊಟ್ಟಿರ್ತಾರೆ ನೋಡಿ. ಗ್ರೋ ಬ್ಯಾಗ್ ನಲ್ಲಿ 200 ದೇಸಿ ಭತ್ತದ ತಳಿಗಳು, ಇದೊಂದು ಬೆಳೆ ಬೆಳೀತಕ್ಕಂಥದ್ದು ಒಂದು ನೋಡಿ ಒಂದು ವಿಚಾರ. ಮತ್ತು ಹಣಮಂತ ದಡ್ಡಿ ಒಡೆ ಕೃಷ್ಣಗೆ ನಾಡೋಜ ಪ್ರಶಸ್ತಿ, ವೆರಿ ಇಂಪಾರ್ಟೆಂಟು. ಪ್ರಶ್ನೆ ಕೇಳಬಹುದು, ನಾಡೋಜ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾರು ಕೊಟ್ಟರು, ನಾಡೋಜ ಪ್ರಶಸ್ತಿಯನ್ನು ಕೊಡ್ತಕ್ಕಂತಹ ಸಂಸ್ಥೆ ಯಾವುದು, ನಾಡೋಜ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಗಳಿಗೆ ಕೊಡ್ತಾರೆ, ಇವೆಲ್ಲವೂ ಕೂಡ ಗಮನ ಹರಿಸಬೇಕಾಗುತ್ತೆ. ಯಾಕಂದರೆ ಪ್ರಶಸ್ತಿ ಗೆಲ್ಲೋದ್ರ ಜೊತೆಗೆ ನಾಲೆಡ್ಜನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ನಮ್ಮ ಉದ್ದೇಶ. ಮತ್ತು ಇಲ್ಲಿ ನೋಡಿ, ವಿಶ್ವದ ಶ್ರೇಷ್ಠ ವಿಜ್ಞಾನಿಗಳ ಪಟ್ಟಿಯನ್ನು ಬಿಟ್ಟಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದ ಮೈಸೂರಿನ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಕೂಡ ಒಬ್ಬರಿದ್ದಾರೆ, ಪ್ರೊಫೆಸರ್ ಕೆ ಎಸ್ ರಂಗಪ್ಪ ಅಂತ. ಸೊ ಇವ್ರ ಬಗ್ಗೆ ಪ್ರಶ್ನೆ ಕೇಳ್ಬೋದು. ಇತ್ತೀಚೆಗೆ ಅಮೇರಿಕಾ ಸಂಸ್ಥೆಯವರು ಬಿಡುಗಡೆ ಮಾಡಿದಂತಹ ಪ್ರಪಂಚದ ಶ್ರೇಷ್ಠ ವಿಜ್ಞಾನಿಗಳ ಪಟ್ಟಿಯಲ್ಲಿ ಕರ್ನಾಟಕದ ಯಾರಿದ್ರು ಅಂತ ಪ್ರಶ್ನೆ, ಆಪ್ಷನ್ಸ್ ಕೊಡ್ಬೋದು ನಿಮಗೆ. ಹಲವಾರು ರೀತಿಯ ಪ್ರಮುಖ ವ್ಯಕ್ತಿಗಳ ಆಪ್ಷನ್ಸ್ ಜೊತೆಗೆ ಕೆ ಎಸ್ ರಂಗಪ್ಪ ಅವರ ಪ್ರೊಫೆಸರ್ ಅವರ ಒಂದು ಆಪ್ಷನನ್ನು ಅನ್ನಲ್ಲಿ ಕೊಟ್ಬಿಟ್ಟು ನಿಮಗೆ ಕನ್ಫ್ಯೂಸ್ ಮಾಡ್ಬೋದು. ಹಾಗೆ ಉತ್ತರ ಮಾಡೋದಕ್ಕೆ ಈಸಿ ಆಗುತ್ತೆ. ತದನಂತರ ಇದನ್ನು ಬಿಟ್ಟಾಗ ನಮಗೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ನಾಡೋಜ ಪ್ರಶಸ್ತಿ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನಾವು ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನು ನೋಟ್ ಡೌನ್ ಮಾಡ್ಕೊಳ್ಬೇಕಾಗುತ್ತೆ. ನಾಡೋಜ ಪ್ರಶಸ್ತಿಯನ್ನು ಯಾರು ಕೊಟ್ಟಿದ್ದಾರೆ ನೋಡಿ, ಡಾಕ್ಟರ್ ಹನುಮಂತ ಗೋವಿಂದಪ್ಪ ದಡ್ಡಿ ಒಡೆ ಪಿ ಕೃಷ್ಣ ಇವರಿಗೆ ಕೊಟ್ಟಿದ್ದಾರೆ. ಯಾರು ಕೊಡ್ತಾರೆ ಈ ಪ್ರಶಸ್ತಿಯನ್ನು? ಈ ಪ್ರಶಸ್ತಿ ಇರತಕ್ಕಂಥದ್ದು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಹೊಸಪೇಟೆಯಲ್ಲಿದೆ. ಇದ್ರ ಬಗ್ಗೆ ನಾವು ಗಮನಿಸಬೇಕಾಗುತ್ತೆ. ಹಾಗಾದರೆ ಈ ಒಡೆ ಪಿ ಕೃಷ್ಣ ಮತ್ತು ಹನುಮಂತ ರೆಡ್ಡಿ ಇವರು ಯಾವ್ಯಾವ ಕ್ಷೇತ್ರಗಳಲ್ಲಿ ತಮ್ಮ ಸಾಧನೆಯನ್ನು ಮಾಡಿದ್ದಾರೆ, ವೆರಿ ಇಂಪಾರ್ಟೆಂಟು. ನಿಮಗೆ ಕ್ವಶನ್ ಹಿಂಗೆ ಕೊಡ್ಬೋದು, ಹನುಮಂತ ದಡ್ಡಿಯವರು ಇತ್ತೀಚೆಗೆ ನಾಡೋಜ ಪ್ರಶಸ್ತಿಯನ್ನು ಗಳಿಸಿದರು. ಇವರು ಈ ಕೆಳಕಂಡ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು? ಪ್ರಶ್ನೆ ಕೆಟ್ಟಿ ನಿಮಗೆ ಕನ್ಫ್ಯೂಸ್ ಮಾಡ್ಬೋದು. ಹೀಗೆ ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ನಾವೇ ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನು ನೋಟ್ ಡೌನ್ ಮಾಡ್ಕೊಳ್ಬೇಕು, ಆರ್ಟಿಕಲ್ಗಳನ್ನು ಓದಬೇಕಾಗುತ್ತೆ ಮತ್ತು ನೋಟ್ಸನ್ನು ಪ್ರಿಪೇರ್ ಮಾಡ್ಕೊಂಡು ರಿವೈಸ್ ಮಾಡ್ತಾ ಹೋಗಬೇಕಾಗುತ್ತೆ. ಹೀಗೆ ಪ್ರಜಾವಾಣಿ ಪೇಪರ್ ನಾವು ಒಂದು ದಿನದ ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಡಿಸ್ಕ್ರೈಬ್ ಮಾಡೋದಲ್ಲ. ನೀವು ಪ್ರಜಾವಾಣಿ ನಿಮಗೆ ಪೇಪರ್ ಸಿಗದೆ ಹೋದರೂ ಸಾಫ್ಟ್ ಕಾಪಿಗಳು ನಿಮಗೆ ದೊರೀತಾ ಇರ್ತವೆ. ನಿಮ್ಮ ಆ್ಯಂಡ್ರಾಯ್ಡ್ ಫೋನುಗಳ ಮೂಲಕ ನೀವು ಅದನ್ನು ಪಡ್ಕೊಂಡು ಈ ಒಂದು ಪ್ರಜಾವಾಣಿ ಕ್ವಿಝಲ್ಲಿ ಪಾರ್ಟಿಸಿಪೇಷನ್ ಮಾಡಿ ಯಶಸ್ಸು ನಿಮ್ಮದಾಗಲಿ ಅಂತ ಭಾವಿಸ್ತೇನೆ. ಹಾಗೆ ಸ್ಪರ್ಧೆ ಅನ್ನೋದು ಎಲ್ಲರಿಗೂ ಕೊಡಬೇಕು. ಯಾಕಂದರೆ ಸ್ಪರ್ಧೆ ಅನ್ನೋದು ಗಟ್ಟಿಯಾಗಿದ್ದಾಗ ಏನಾದರೂ ಒಂದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ನಮ್ಮ ಸುತ್ತಲೂ ನಮ್ಮ ಶತ್ರುಗಳು ಅಥವಾ ನಮಗಿಂತ ಹೆಚ್ಚಿನ ಮೇಲುಗೈ ಸಾಧಿಸ್ತಕ್ಕಂಥವ್ರು ಇದ್ದಾಗ ನಾವು ಅವರಿಗಿಂತ ಮೇಲುಗೈ ಸಾಧಿಸಬೇಕು ಅನ್ನುವಂತಹ ಛಲ ಬರುತ್ತೆ. ಅದಕ್ಕೋಸ್ಕರ ಸ್ಪರ್ಧೆ ಅನ್ನೋದು ಗಟ್ಟಿಯಾಗಿರಬೇಕಾದ್ರೆ ನಾವು ಕೂಡ ಸ್ಟ್ರಾಂಗ್ ಆಗಿರಬೇಕಾದ್ರೆ ನಾಲೆಡ್ಜನ್ನು ಗೈನ್ ಮಾಡಬೇಕು. ಜೋರಾಗಿ ಗುದ್ದನ್ನು ಜೋರಾಗಿ ಗುದ್ದೋಣ. ಅದಕ್ಕೋಸ್ಕರ ನಾಲೆಡ್ಜನ್ನು ಮತ್ತಷ್ಟು ಇನ್ಕ್ರೀಸ್ ಮಾಡ್ಕೊಳ್ಳೋಣ. ಇಫ್ ಎನಿ ಡೌಟ್ಸ್ ಕಮೆಂಟ್ ಮಾಡಿ. ಪ್ರಜಾವಾಣಿ ನ್ಯೂಸ್ ಪೇಪರ್ ವಿಚಾರವಾಗಿ ಏನಾದರೂ ಡೌಟ್ಸ್ ಇದ್ದರೆ ಅಂತ ಹೇಳ್ತಾ ಒಂದು ಕ್ಲಾಸನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತೇನೆ. ಥ್ಯಾಂಕ್ ಯು.